ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರ್ಯಾರಿನ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಿರಾ ಹಾಗೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಫುಲ್ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಿರಾ ನೋಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ನಾನಿವತ್ತು ನನ್ನ ತಂಗಿ ಜೊತೆ ಹೊರಗಡೆ ಹೋಗ್ತಾ ಇದ್ದೀನಿ. ಎಲ್ಲಿ ಹೋಗ್ತಾ ಇದ್ದೀನಿ ಏನು ಅಂದ್ಬಿಟ್ಟು ನಾನು ನಿಮಗೆ ಅವಳನ್ನ ಪರಿಚಯ ಮಾಡಿಕೊಟ್ಟು ಅವಳ ಹತ್ರನೇ ಹೇಳಿಸ್ತೀನಿ. ಬನ್ನಿ ಹೋಗಿ ನೋಡೋಣ. ಆಂಟಿ ಮನೆಗೆ ಬಂದ್ವಿ, ಊಟ ಮಾಡ್ಕೊಂಡು ಇವಾಗ ಓಡ್ತಾ ಇದ್ದೀವಿ. ಟೈಮ್ ಇವಾಗ 2 ಗಂಟೆ ಆಗಿದೆ. ಅವಳು ನನ್ನ ತಂಗಿ. ನಿನ್ನ ಪರಿಚಯ ನೀನೇ ಮಾಡ್ಕೊ. ಹಾಯ್, ನಾನು ಭೂಮಿಕಾ ಅಂತ. ಈಗ ಸೆಕೆಂಡ್ PU ಮುಗಿಸಿದ್ದೀನಿ. ನಮ್ಮಮ್ಮ ತಂಗಿ ಮಗಳು. ನಮ್ಮಮ್ಮ ಟೋಟಲ್ ಅವರು 5 ಜನ ಅಕ್ಕ ತಂಗಿಯವರು. ಅವ್ರು ಲಾಸ್ಟ್ ಆಂಟಿ ಮಗಳು, ನನ್ನ ಫೇವ್ರೇಟ್ ಸಿಸ್ಟರ್. ಓಕೆ, ಎಲ್ಲಿ ಹೋಗ್ತಾ ಇದ್ದೀವಿ ಇವಾಗ? ಓರಿಯನ್ ಮಾಲ್. ಓಕೆ ಗೈಸ್, ಅಲ್ಲಿ ಹೋಗ್ಬಿಟ್ಟು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀವಿ. ನನ್ನ ಗಾಡಿನ ಇಲ್ಲಿ ಪಾರ್ಕ್ ಮಾಡಿ ಬಸ್ಸಲ್ಲಿ ಹೋಗೋಣ ಅಂತ ಅಂದ್ಕೊಳ್ತಾ ಇದ್ದೀವಿ. ಬಸ್ಸಲ್ಲಿ ಇವಾಗ ಹೋಗಬೇಕು. ಎಷ್ಟೊತ್ತಿಗೆ ರೀಚ್ ಆಗ್ತೀವೋ ಗೊತ್ತಿಲ್ಲ. ಇಲ್ಲಿ ನಾವು ಬಸ್ಗೆ ವೆಯ್ಟ್ ಮಾಡ್ತಿದ್ವಿ. ಇಲ್ಲೊಂದು 10 ನಿಮಿಷ ಆಯಿತು ಬಸ್ ಬರೋದಕ್ಕೆ. ನಾವು ಮೆಜೆಸ್ಟಿಕ್ ಹೊರಟಾಗ KR ಮಾರ್ಕೆಟ್ ಬಸ್ಗಳು ಜಾಸ್ತಿ ಬರುತ್ತೆ, KR ಮಾರ್ಕೆಟ್ ಹೊರಟಾಗ ಮೆಜೆಸ್ಟಿಕ್ ಬಸ್ಗಳು ಬರುತ್ತೆ. ನಾವು ಯಾವ ರೀತಿ ಹೊಡ್ತೀವೋ ಅದಕ್ಕೆ ಆಪೋಸಿಟ್ಟೇ ಇರುತ್ತೆ. ಇಲ್ಲೂ VR ಮಾಲು ಮತ್ತು ಫಿನಿಕ್ಸ್ ಮಾಲ್ ಇದೆ, ಚೆನ್ನಾಗೇ ಇದೆ. ಇದು ಓರಿಯನ್ ಮಾಲ್ ಯಾವ ಥರ ಇದೆ ನೋಡ್ಕೊಂಬರೋಣ ಅಂತ ಹೊರಟ್ವಿ. ಅಂತೂ ಬಸ್ ಬಂತು, ಹೊರಟ್ವಿ. ಟಿನ್ ಫ್ಯಾಕ್ಟ್ರಿ ಹೋಗಿ, ಟಿನ್ ಫ್ಯಾಕ್ಟ್ರಿಯಿಂದ ನಾವು ಮೆಜೆಸ್ಟಿಕ್ ಹೋದ್ವಿ. ಮೆಜೆಸ್ಟಿಕ್ ಹೋಗಿ ಅಲ್ಲಿಂದ ಬಸ್ ಹತ್ಕೊಂಡ್ವಿ ಓರಿಯನ್ ಮಾಲ್ ಹೋಗೋದಕ್ಕೆ. ನಮಗೆ ರೂಟೆಲ್ಲ ಅಷ್ಟು ಗೊತ್ತಿಲ್ಲ. ನಾನು ಬ್ಯಾಂಗ್ಳೂರಲ್ಲೇ ಇರೋದು, ಬಟ್ ನಾನೆಲ್ಲೂ ಹೊರ್ಗಡೆ ಎಲ್ಲೂ ಹೋಗಲ್ಲ. ಹಸ್ಬೆಂಡ್ ಜೊತೆ ಹೋಗೋದು ಅಷ್ಟೇ. ಅದು ಬಿಟ್ಟರೆ ನಾನು ಒಬ್ಬಳೇ ಈ ಥರ ಎಲ್ಲೂ ತಿರುಗಾಡಿಲ್ಲ. ಕೆಲಸ ಮನೆ ಅಷ್ಟೇ ನನ್ನ ಜೀವನ ಆಗೋಗ್ಬಿಟ್ಟಿತ್ತು. ಕೆಲಸ ಬಿಟ್ಟ ಮೇಲೆ ಎಲ್ಲಾದರೂ ಹೋಗೋಣ ಅಂದರೆ ಅಭಿ ಫುಲ್ಲು ಬ್ಯುಸಿ ಇರ್ತಾರೆ. ಸರಿ, ಹಿಂಗೆ ಹೋಗಬೇಕಾದ್ರೆ ಅಲ್ಲಿ ಬೆಲ್ಟ್ಗಳಿತ್ತು. ನಾನೊಂದು ಹೊಸ ಜೀನ್ಸ್ ತೊಗೊಂಡಿದ್ದೀನಿ, ಒಂದು 2 ಮಂತ್ಸ್ ಆಗಿದೆ. ಸ್ವಲ್ಪ ಲೂಸ್ ಇದೆ ಅಂದ್ಬಿಟ್ಟು ಹಾಕ್ಕೊಳ್ಳೋಕ್ಕೆ ಆಗಿಲ್ಲ, ಬೆಲ್ಟ್ ಇರಲಿಲ್ಲ. ಸರಿ, ಅಲ್ಲೇ ರೋಡಲ್ಲಿ ತೊಗೊಳ್ಳೋಣ, ಚೆನ್ನಾಗಿರೋದು ಸಾಕು, ಏನು ಡೈಲಿ ಯೂಸ್ ಮಾಡಲ್ಲ ಅಂದ್ಬಿಟ್ಟು ಒಂದು ಬೆಲ್ಟ್ ತೊಗೊಂಡ್ವಿ. ಒಂದು 100 ರುಪೀಸ್ ಹೇಳಿದ್ರು. ನಾನು ತೊಗೊಂಡಿದ್ದಕ್ಕೆ ನನ್ನ ಮಗಳಿಗೊಂದು ತೊಗೊಂಡೆ, ಅದಕ್ಕೆ 50 ರುಪೀಸ್ ಹೇಳಿದ್ರು. ಸರಿ, ಅದು ಹೋಲ್ ಮಾಡಿಕೊಡ್ತೀವಿ ಅಂತ ಹೇಳಿದ್ರು. ಸೈಜ್ ಇಟ್ಬಿಟ್ಟು ಕೊಟ್ಟೆ, ಹೋಲ್ ಮಾಡಿಕೊಟ್ರು. ಪರವಾಗಿಲ್ಲ, ಕ್ವಾಲಿಟಿ ವೈಸ್ ಹೋಲಿಸ್ಕೊಂಡ್ರೆ. ಈ ಮಾಲ್ಗಳಲ್ಲೆಲ್ಲ ಇದಕ್ಕೆ 300-400 ರೂಪಾಯಿ ಹಾಕಿರ್ತಾರೆ. ನಾವೇನು ಅದನ್ನು ಹಾಕ್ಕೊಂಡು ಒತ್ಕೊಂಡು ತಿರುಗಾಡಲ್ಲ ಅಲ್ಲ. ಎಲ್ಲೋ ಯಾವಾಗೂ ಮಾಮೂಲಿ ಅಪರೂಪಕ್ಕೆ ಒಂದೊಂದು ಸಲ ಹಾಕ್ತೀವಿ, ಆವಾಗ ಹಾಕ್ಕೊಳ್ಳೋದಕ್ಕೆ ಸಾಕು ಇದೆ ಅಂದ್ಕೊಂಡು ಜಾಸ್ತಿ ದುಡ್ಡು ವೇಸ್ಟ್ ಮಾಡ್ತೀರ. ಅದನ್ನು ತೊಗೊಂಡು ಬಂದೆ. ಅಲ್ಲೊಂದು ಕ್ಯಾಟ್ ಇತ್ತು, ನನಗೆ ತುಂಬ ಇಷ್ಟ. ಬೆಕ್ಕು ನಾಯಿ ಅಂದರೆ ಎಲ್ಲಿದ್ದರೂ ಮಾತಾಡಿಸ್ತೀರ, ನಾನು ಹಾಗೆ ಹೋಗಲ್ಲ. ಸರಿ, ಇಲ್ಲಿ ಹೋದ್ವಿ. ಇಸ್ಕಾನ್ ಟೆಂಪಲ್ಗೂ ಹೋಗಬೇಕು. ಇಸ್ಕಾನ್ ಟೆಂಪಲ್ಗೆ ನನ್ನ ಮದುವೆಗೆ ಮುಂಚೆ ನಮ್ಮ ಚಿಕ್ಕಪ್ಪ ಇಡೀ ಬ್ಯಾಂಗ್ಳೂರನ್ನ ರೌಂಡ್ ಹಾಕ್ಸಿದ್ರು ಅಷ್ಟೇ. ನಾನು ಮದುವೆ ಆದಮೇಲೆ ಎಲ್ಲೂ ಹೋಗೋಕ್ಕಾಗಿಲ್ಲ. ಮದುವೆ ಆದಮೇಲೆ ಫ್ರೆಂಡ್ಸ್ಗಳ ಜೊತೆ ಹೋಗಿದ್ದೆ. ಹೇಳ್ತೀನಿ ಯಾವ್ಯಾವ ಫ್ರೆಂಡ್ಸ್ ಅಂತ. ಅಂತೂ ಇಂತೂ ಓರಿಯನ್ ಮಾಲ್ ರೀಚ್ ಆದ್ವಿ. ಸಿಕ್ಕಾಬಟ್ಟೆ ದೊಡ್ಡದಾಗಿದೆ, ಬಟ್ ನಮ್ಮ ಫಿನಿಕ್ಸ್ ಮಾಲು ದೊಡ್ಡದೆ. ಫಿನಿಕ್ಸ್ ಮಾಲ್ಗಿನ 1-2 ಪಟ್ಟು ಇದು ದೊಡ್ಡದಾಗಿದೆ. ಚೆನ್ನಾಗೇನೋ ಕಾಣಿಸ್ತಾ ಇತ್ತು, ಬಟ್ ನಾನು ನನ್ನ ತಂಗಿ ಹೋಗಿದ್ದರಿಂದ ಜಾಸ್ತಿ ಸುತ್ತಾಡೋಕ್ಕಾಗಿಲ್ಲ. ಸರಿ, ನಮ್ಮ ಆಂಟಿ ಒಂದೆರಡು ಟಾಪ್ಗಳಿದ್ರೆ ತೊಗೊಬನ್ನಿ ಚೆನ್ನಾಗಿರೋದು ಅಂತ ಹೇಳಿದರು. ಇಲ್ಲೇ ಮ್ಯಾಕ್ಸ್ ಒಳಗಡೆ ಬಂದ್ವಿ. ಕಲೆಕ್ಷನ್ಸ್ ಏನೋ ಚೆನ್ನಾಗೇ ಇತ್ತು, ಬಟ್ ರೇಟ್ ಕಾಸ್ಟ್ಲಿ ಇತ್ತು. ಸರಿ, ನೋಡಿದ್ವಿ, ತೊಗೊಳ್ಳೋಣ ಅಂದ್ಬಿಟ್ಟು. ಅಷ್ಟು ಲೈಕ್ ಆಗಿಲ್ಲ, ಜಾಸ್ತಿ ಅಮೌಂಟ್ ಅಂತ ಅನ್ನಿಸ್ತು. ನನ್ನ ಫ್ರೆಂಡ್ಸು ಹೇಳ್ದೆ ಅಲ್ವಾ, ಈ ಥರ ಫ್ಯಾಮಿಲಿ ಜೊತೆ ಬರೋದಕ್ಕಿಂತ ಟ್ರಿಪ್ಪು ಎಲ್ಲಾದರೂ ಹೊರಗಡೆ ಹೋಗೋದು ಫ್ರೆಂಡ್ಸ್ ಜೊತೆ ಹೋದರೆ ಚೆನ್ನಾಗಿರುತ್ತೆ. ನಾನು ಮದುವೆ ಆದಮೇಲೆ 2015 ನಾವೊಂದು 3 ಪೇರ್ ಇದ್ವಿ. ಆ ಟೈಮಲ್ಲಿ ನಾವು ಕೈವಾರ, ಕೋಟಿಲಿಂಗ ಮತ್ತು ನಂದಿ ಬೆಟ್ಟ, ತಿರುಪತಿಗೆ ಹೋಗಿದ್ವಿ. ಆ ಫ್ರೆಂಡ್ಸ್ ಎಲ್ಲ ಚೆನ್ನಾಗಿದ್ದಿದ್ರೆ ಇವಾಗ ಲೈಫ್ ಇನ್ನೂ ಸೂಪರಾಗಿರೋದು. ಬಟ್ ಒಬ್ಬೊಬ್ರು ಒಂದೊಂದು ಥರ ಆದರು. ಅವೆಲ್ಲ ಒಂಥರ ಬ್ಯಾಡ್ ಡೇನೇ. ಬಟ್ ಆ ಥರ ಏನೂ ಆಗದಿರ ಎಲ್ಲ ಚೆನ್ನಾಗಿದ್ದಿದ್ರೆ ಅವರು ಗಂಡ ಹೆಂಡ್ತಿ ಆ ಥರ. ಇವಾಗ ನಾವೇ 3 ಜನ ಹಿಂಗೆಲ್ಲಾದರೂ ಹೋಗಿ ಬಂದು ಮಾಡಿಕೊಂಡು ಈ ಥರ ತಿರುಗಾಡ್ಕೊಂಡು ಇದ್ದಿದ್ರೆ ತುಂಬಾ ಚೆನ್ನಾಗಿರೋದು. ಇದಕ್ಕೆ ಹೇಳೋದು ದೊಡ್ಡವರು, ಫ್ರೆಂಡ್ಶಿಪ್ಪು ಮಾಡ್ಕೊಳ್ಳೋದು ದೊಡ್ಡದಲ್ಲ, ನಾವು ಯಾವ ರೀತಿ ಫ್ರೆಂಡ್ಸ್ನ ಮಾಡ್ಕೊತೀವಿ ಅನ್ನೋದೇ ಮುಖ್ಯ ಆಗುತ್ತೆ. ಫ್ರೆಂಡ್ಸ್ಗಳಿಂದ ಎಷ್ಟು ಒಳ್ಳೆಯದಾಗುತ್ತೋ ಅಷ್ಟೇ ಕೆಟ್ಟು ಆಗುತ್ತೆ. ಅವರಿಂದ ಎಷ್ಟು ಒಳ್ಳೆ ಮೆಮೊರೀಸ್ ಇರುತ್ತೋ ಅಷ್ಟೇ ಕೆಟ್ಟು ಮೆಮೊರೀಸು ಇರುತ್ತೆ. ಆದಷ್ಟು ಒಳ್ಳೆ ಫ್ರೆಂಡ್ಸ್ಗಳನ್ನ ಮಾಡ್ಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಮ್ಮ ಫ್ರೆಂಡ್ಸ್ಗಳು ಅದು ಸರಿ ಹೋಗೋದಕ್ಕೆ ಆಗಲ್ಲ, ಆ ರೀತಿ ಒಬ್ಬೊಬ್ಬರು ಒಂದೊಂದು ದಿಕ್ಕಾಪಾಲಾಗಿದ್ದೀವಿ. ಈಗ ಸದ್ಯಕ್ಕೆ ಒಬ್ಬಂಟಿ, ಹಂಗಾಗಿ ಟ್ರಿಪ್ಪೆಲ್ಲ ಅಷ್ಟು ಹೋಗಲ್ಲ.
ಮಾಲೆಲ್ಲ ಸುತ್ತಿದ್ದಾಯಿತು. ಫೋಟೋ ಶೂಟು ಅಷ್ಟು ಮಾಡ್ಕೊಂಡಿಲ್ಲ ನಾನು. ನನ್ನ ತಂಗಿನೂ ಅಷ್ಟು ತೊಗೊಳ್ಲಿಲ್ಲ. ಲಾಸ್ಟ್ ಹೊರ್ಗಡೆ ಒಂದು ಫೋಟೋ ತೊಗೊಳ್ಳೋಣ ಅಂದ್ಬಿಟ್ಟು ಅವಳು ನಾನು ಒಂದು ಫೋಟೋ ತೊಗೊಂಡ್ವಿ ಇಲ್ಲಿಂದ. ಟೈಮ್ ಕಡಿಮೆ ಇದ್ದಿದ್ದರಿಂದ ನಾವು 4 ಗಂಟೆ ಆಯಿತು ಓರಿಯನ್ ಮಾಲ್ಗೆ ಬರೋದಕ್ಕೆ. ಅಲ್ಲಿ 1 ಅವರು 4ರಿಂದ 6 ಗಂಟೆವರೆಗೂ ಇದ್ವಿ. ಅಲ್ಲಿ ಮಾಲ್ ಒಳಗಡೆ ಸುತ್ತಾಡೋ ಅಷ್ಟರಲ್ಲಿ ಟೈಮ್ ಆಗೋಯಿತು. ಆದರೂ ಇನ್ನು ಜಾಸ್ತಿ ನೋಡೋಕ್ಕಾಗಲಿಲ್ಲ. ಅಲ್ಲೇ ಪಕ್ಕದಲ್ಲಿ ಚರ್ಮುರಿ ಇತ್ತು. ನನಗೆ ಮಾಲ್ ಒಳಗಡೆ ಅಷ್ಟೊಂದು ದುಡ್ಡು ಕೊಟ್ಟು ತಿನ್ನೋದಕ್ಕಿಂತ ಔಟ್ಸೈಡು ಕಡಿಮೆ ದುಡ್ಡಲ್ಲಿ ತಿನ್ನೋ ಸ್ನ್ಯಾಕ್ಸ್ಗಳೇ ತುಂಬ ಇಷ್ಟ. ನನಗೆ ಈ ಚರ್ಮುರಿ ಆಚೆಗಡೆ ಮಾರೋದು ತುಂಬಾ ಇಷ್ಟ. ನನಗೆ ಬೇರೆ ಯಾವ ಫುಡ್ಡು ಅಷ್ಟು ಇಷ್ಟ ಆಗೋಲ್ಲ. ಚರ್ಮುರಿ, ಪಾನಿಪುರಿ ಅಷ್ಟೇ. ಈ ಮಾಲಲ್ಲಿ ಸಿಕ್ಕಾಬಟ್ಟೆ ರೇಟ್ ಇರುತ್ತೆ, ನೋಡೋಕ್ಕೂ ಚೆನ್ನಾಗಿರುತ್ತೆ, ಬಟ್ ಅದು ತಿನ್ನೋದಕ್ಕೆ ಅಷ್ಟು ಟೇಸ್ಟ್ ಇರಲ್ಲ. ಮಾಲೆಲ್ಲ ಎಂಥವ್ರಿಗೆ ಅಂದರೆ ಕೈ ತುಂಬ ದುಡ್ಡಿರೋರಿಗೆ, ಶೋಕಿ ಮಾಡೋರಿಗೆ ಅಷ್ಟೇ, ನಮ್ಮಂಥವ್ರಿಗೆಲ್ಲ ಅಲ್ಲ. ಸುಮ್ಮನೆ ನೋಡಬೇಕು, ಜಸ್ಟ್ ಟೈಮ್ ಪಾಸ್ ಮಾಡ್ಕೊಂಡು ಬರಬೇಕು. ಎ ಸಿ ಇರುತ್ತೆ ಅಂದ್ಕೊಂಡು ಆರಾಮಾಗಿ ಸುತ್ತಾಡಿಕೊಂಡು ಯಾವ್ಯಾವ ರೀತಿ ಇರುತ್ತೆ ಅಂತ ನೋಡ್ಕೊಂಡು ಬರಬೇಕಷ್ಟೇ. ಅಲ್ಲಿ ಕಲೆಕ್ಷನ್ಸು ಅಷ್ಟೇ ತುಂಬಾ ಕಾಸ್ಟ್ಲಿ ಇರುತ್ತೆ. ಅದನ್ನೇ ನಾವು ಮೀಶೋದಲ್ಲಿ ಆರ್ಡ್ರ್ ಮಾಡಿಕೊಂಡ್ರೆ ಅದು ಅಲ್ಲಿ ಒಂದು ತೊಗೊಳ್ಳೋ ಟಾಪಲ್ಲಿ ನಾವು 2-3 ಟಾಪ್ ತೊಗೊಬೋದು ಮೀಶೋದಲ್ಲಿ. ಅದಕ್ಕೆ ನಾನು ಅಷ್ಟು ಶಾಪಿಂಗ್ ಎಲ್ಲ ಮಾಡಲ್ಲ. ಆಫರ್ ಇದ್ದರೆ ಮಾತ್ರ ಟ್ರೆಂಡ್ಗೆ ಹೋಗಿ ನಾನು ಅಲ್ಲಿ ತೊಗೊಳ್ತೀನಿ ಟಾಪ್ಸ್ಗಳನ್ನ. ಅದು ಬಿಟ್ಟರೆ ಬೇರೆ ಅಷ್ಟು ಶಾಪಿಂಗ್ ಮಾಡಲ್ಲ. ನನ್ನ ಮಗಳಿಗೆ ಮಾತ್ರ ನಾನು ಹೋಗಿ ತೊಗೊಳ್ತೀನಿ ಮ್ಯಾಕ್ಸಲ್ಲಿ ಮತ್ತು ಟ್ರೆಂಡಲ್ಲಿ. ಅದು ಮೀಶೋದಲ್ಲಿ ಅವಳಿಗೆ ಸಿಗ್ತಾ ಇಲ್ಲ ಅವಳ ಏಜಿಗೆ. ಹಾಗಾಗಿ ಚರ್ಮುರಿ ಆಂಟಿ ರೆಡಿ ಮಾಡಿಕೊಡ್ತಾ ಇದ್ದಾರೆ. ಖಾರ ಜಾಸ್ತಿ ಹಾಕಿಸ್ಕೊಂಡ್ವಿ. ಸ್ವೀಟ್ ಹಾಕೋಕ್ಕೆ ಹೋದ್ರು. ನನಗೆ ಸ್ವೀಟ್ ಅಷ್ಟು ಇಷ್ಟ ಆಗಲ್ಲ. ನಾನು ಸ್ವೀಟ್ನ ಅಷ್ಟು ಇಷ್ಟನೂ ಪಡಲ್ಲ, ನಾನು ತಿನ್ನೋದು ಇಲ್ಲ. ಈರುಳ್ಳಿ ಎಲ್ಲ ಜಾಸ್ತಿ ಹಾಕ್ಬಿಟ್ಟು ಮಾಡಿಕೊಡಿ ಅಂತ ಹೇಳಿ ಚೆನ್ನಾಗೇ ಮಾಡಿಕೊಟ್ರು. 50 ರೂಪಾಯಿ ಅಂತ ಹೇಳಿದ್ರು. ಓಕೆ ಕೊಡೋದ್ರಲ್ಲಿ ಏನಿಲ್ಲ. ಅದು ನೋಡೋದಕ್ಕೆ ಎಷ್ಟು ಚೆನ್ನಾಗಿದೆ ಅಲ್ಲ. ಮಾವಿನಕಾಯಿ, ಟೊಮ್ಯಾಟೊ, ಸೌತೆಕಾಯಿ ಎಲ್ಲ ಹಾಕಿದ್ದು, ಈರುಳ್ಳಿ ಎಲ್ಲ ಹಾಕಿ ಚೆನ್ನಾಗೇ ಮಾಡಿಕೊಟ್ರು. ನನಗೇನು ಬೇಜಾರೇನು ಅನಿಸಿಲ್ಲ. 50 ರೂಪಾಯಿ ಕೊಟ್ಟಿದ್ದು ವರ್ತೆ ಅನ್ನಿಸ್ತು. ಮಾಲಲ್ಲಿ ಹೋಗಿ ಅಷ್ಟೊಂದು ದುಡ್ಡು ಕೊಟ್ಟು ತಿನ್ನೋದ್ರ ಬದಲು ಹೊರ್ಗಡೆ ಈ ಥರ ಫುಡ್ನ ಟ್ರೈ ಮಾಡಿ, ಅದು ಟೇಸ್ಟಿಯಾಗೂ ಇರುತ್ತೆ, ಹೊಟ್ಟೆನೂ ತುಂಬುತ್ತೆ. ಮಾಲಲ್ಲಿ ಅಲ್ಲೊಂದು ಕೇಕ್ ನೋಡಿದ್ವಿ. ಕೇಕಿಗೆ ಮಿನಿಮಮ್ ಇದ್ದಿದ್ದು 150 ರೂಪೀಸ್ ಅಮೌಂಟ್ ಇತ್ತು. ಬಟ್ ಅಷ್ಟು ಕೊಟ್ಟರು ಅದೊಂದು 2 ಗುಕ್ಕೂ ಆಗಲ್ಲ, ಮತ್ತು ಅಷ್ಟು ಟೇಸ್ಟು ಇರಲ್ಲ, ಅದು ಹೊಟ್ಟೆಗೂ ಸಾಲಲ್ಲ. ಇದು ಒಂದು 50 ರೂಪಾಯಿ ಕೊಟ್ಟು ಒಂದು ಪ್ಲೇಟ್ ಚರ್ಮುರಿ ತೊಗೊಂಡ್ವಿ. ಚೆನ್ನಾಗಿತ್ತು. ಸ್ವಲ್ಪ ಖಾರ ಇತ್ತು. ತಿಂದ್ಕೊಂಡು ಸರಿ, ನನಗೆ ಈ ಥರ ಔಟ್ಸೈಡ್ ತಿನ್ನೋ ಫುಡ್ಡೇ ನನಗೆ ತುಂಬ ಇಷ್ಟ. ಖಾರ ಜಾಸ್ತಿ ಇದ್ರಿಂದ ನೀರನ್ನ ಹುಡುಕೊಂಡು ಹೊರಟ್ವಿ ಅಲ್ಲಿಂದ. ಸರಿ, ಅಲ್ಲೇ ಸ್ವೀಟ್ ಕಾರ್ನ್ ಇತ್ತು. ನನಗೆ ಸ್ವೀಟ್ ಕಾರ್ನು ಇಷ್ಟನೇ. ಸರಿ, ಖಾರ ಮಸಾಲೆ ಹಾಕಿಸ್ಬಿಟ್ಟು, ಚರ್ಮುರಿನೇ ತುಂಬ ಖಾರ ಇತ್ತು, ಮತ್ತು ಇದನ್ನು ಖಾರ ಹಾಕಿಸ್ಕೊಂಡ್ವಿ. ಮಾಡೋ ರೀತಿ ನೋಡಿಕೊಂಡು ಹಾಗೆ ಸ್ವಲ್ಪ ವೀಡಿಯೋ ಮಾಡಿಕೊಂಡೆ. ನನಗೆ ಈ ರೀತಿ ಔಟ್ಸೈಡ್ ತಿನ್ನೋ ಫುಡ್ಡೇ ಇಷ್ಟ. ಅಂದರೆ ಹೋಟೆಲಲ್ಲೂ ನಾನು ಅಷ್ಟೆಲ್ಲ ಊಟ ತಿನ್ನಲ್ಲ. ಇಷ್ಟೇ, ಈ ಥರ ಚರ್ಮುರಿ ತಿಂತೀನಿ, ಪಾನಿಪುರಿ ತಿಂತೀನಿ, ಸ್ವೀಟ್ ಕಾರ್ನ್ ತಿಂತೀನಿ. ಇದು ಬಿಟ್ಟರೆ ಜೋಳ ತಿಂತೀನಿ. ಇದಿಷ್ಟು ನನಗೆ ತುಂಬ ಇಷ್ಟ. ಹೋಟೆಲಲ್ಲಂದರೆ ರೋಟಿ ಕರಿ ತಿಂತೀನಿ ಅಷ್ಟೇ. ಅದು ವೆಜಿಟೇಬಲ್ಸ್ ದಾಲ್ ಕಡಾಯಿ ಬರುತ್ತೆ ಅಲ್ಲ, ಅದನ್ನು ತೊಗೊಂಡು ತಿಂತೀನಿ ಅಷ್ಟೇ. ಸ್ವೀಟ್ ಕಾರ್ನ ಕೊಟ್ಟರು. ಟೇಸ್ಟ್ ಏನೋ ಚೆನ್ನಾಗೇ ಇತ್ತು, ಬಟ್ ಚರ್ಮುರಿ ತುಂಬ ಖಾರ ಆಗಿದ್ದರಿಂದ ಇದನ್ನು ತಿನ್ನೋಕ್ಕಾಗಲಿಲ್ಲ. ನೀರನ್ನ ಹುಡ್ಕೊಂಡು ಹೊರಟ್ವಿ. ಸರಿ, ಹಾಗೆ ಒಂದು ಗ್ಲಾಸ್ ಕಬ್ಬಿನ ಹಾಲು ಕುಡಿಯೋಣ ಅಂದ್ಬಿಟ್ಟು ಅವ್ರ ಹತ್ರ ಒಂದು ಬಾಟ್ಲು ನೀರು ತೊಗೊಂಡು ಕಬ್ಬಿನ ಹಾಲು ಕುಡಿದ್ವಿ. ನಮ್ಮನೆ ಹತ್ರ ಎಲ್ಲ 10 ರೂಪೀಸ್ ಗ್ಲಾಸು, ಬಟ್ ಇವ್ರು 25 ರೂಪೀಸ್ ಹೇಳಿದ್ರು. ಸರಿ, ಹೋಗಲಿ ಬಿಡು ಅಂದ್ಬಿಟ್ಟು ಒಂದು ಗ್ಲಾಸ್ ತೊಗೊಂಡು ಇಬ್ಬರು ಶೇರ್ ಮಾಡ್ಕೊಂಡು ಕುಡಿದ್ವಿ. ಆ ನೀರು ಕುಡ್ದಿದ್ದಕ್ಕೆ ಸ್ವಲ್ಪ ಸಮಾಧಾನ ಆಯಿತು. ಅಷ್ಟರಲ್ಲಿ ನನ್ನ ಸ್ಲಿಪ್ಪರ್ ಬೇರೆ ಕಿತ್ತೋಯ್ತು. ಮಾಲಿಂದ ಹೊರಗಡೆ ಬಂದಿದ್ದ ತಕ್ಷಣವೇ ಕಿತ್ತೋಯ್ತು. ಆ ಸ್ಲಿಪ್ಪರ್ನ ಎಳ್ಕೊಂಡು ಬಂದು ಸ್ಲಿಪ್ಪರ್ನ ಒಂದು ಜೊತೆ ತೊಗೊಬೇಕು ಅಂದ್ಕೊಂಡು ಸ್ಲಿಪ್ಪರ್ ಅಂಗಡಿ ಹುಡ್ಕೊಂಬರ್ತಾಯಿದ್ವಿ. ಸ್ಲಿಪ್ಪರ್ ನಾನು ಜಿಯೋದಲ್ಲಿ ತೊಗೊಂಡಿದ್ದೆ. ಲಾಸ್ಟು 300 ರೂಪೀಸ್ ಅಷ್ಟೇ. ಅದು ಚೆನ್ನಾಗಿತ್ತು. ಆಫರಲ್ಲಿ ತೊಗೊಂಡಿದ್ದು. ಬೇರೆ ಟೈಮಲ್ಲಿ ತೊಗೊಂಡ್ರೆ 1200 ಇತ್ತು ಅಮೌಂಟ್. ಅದು ಆ ಸ್ಲಿಪ್ಪರ್ಗೆ ಇವತ್ತು ಆಯಸ್ ಮುಗ್ದೋಯ್ತು. ಸರಿ, ನಾನು ಯಾವ ರೀತಿ ಸ್ಲಿಪ್ಪರ್ನ ತೊಗೊಬೇಕು ಅಂತ ಅಂದ್ಕೊಂಡಿದ್ನೋ ಅದೇ ರೀತಿ ಸ್ಲಿಪ್ಪರೇ ಸಿಕ್ತು. ನನಗೆ ಇಷ್ಟ ಆಯಿತು. ಇದಕ್ಕೂ 400 ರೂಪೀಸ್ ಹೇಳಿದ್ರು. ನಾನು 250 ಕೊಡ್ತೀನಿ ಅಂದೆ. ಅವ್ರು ಕೊಡಲ್ಲ ಅಂದರೆ ಸರಿ 300 ಲಾಸ್ಟ್ ಕೊಡ್ತೀನಿ ಅಂದೆ.
ಸ್ವಲ್ಪ ಮುಂದೆ ಹೋದ್ಮೇಲೆ ಕರೆದ್ಬಿಟ್ಟು ತೊಗೊಳ್ಳಿ ಅಂತ ಕೊಟ್ಟರು, ತೊಗೊಂಡು ಬಂದ್ವಿ. ಬಟ್ ಇಲ್ಲಿಂದ ಮೆಜೆಸ್ಟಿಕ್ಕಿಗೆ ಡೈರೆಕ್ಟು ಬಸ್ ಇಲ್ಲ, ಅದು ನನಗೂ ಗೊತ್ತಿಲ್ಲ, ನನ್ನ ತಂಗಿಗೂ ಗೊತ್ತಿಲ್ಲ. ಯಾಕಂದರೆ ನಾವು ಬ್ಯಾಂಗ್ಳೂರಲ್ಲೇ ಇದ್ರೂ ನಾವು ಅಷ್ಟು ಬ್ಯಾಂಗ್ಳೂರು ಸುತ್ತಿಲ್ಲ, ಓಡಾಡಿಲ್ಲ. ಅಲ್ಲೊಬ್ರು ಅಜ್ಜಿ ಕೂತಿದ್ರು ವಯಸ್ಸಾಗಿರೋರು, ಅವ್ರನ್ನ ಕೇಳಿಬಿಟ್ಟು ಬಸ್ ಹತ್ಕೊಂಡ್ವಿ. ಅವರೇನೋ ಫಸ್ಟ್ ಸ್ಟೇಜ್ ಅಂತ ಹೇಳಿ ಹತ್ಕೊಳ್ಳಿ ಅಂದರು. ಅಲ್ಲಿಂದ ನಮಗೆ ಮೆಜೆಸ್ಟಿಕ್ ಬಸ್ ಸಿಕ್ಕಲಿಲ್ಲ, ಕೆ ಆರ್ ಮಾರ್ಕೆಟ್ ಬಸ್ ಹತ್ಕೊಂಡ್ವಿ. ಅದು ಏನು ಕೋಟೆ ಅಂತ ನನಗೆ ಅರ್ಥ ಆಗಿಲ್ಲ. ಕೆ ಆರ್ ಮಾರ್ಕೆಟ್ ಬಂದು ಬಸ್ ಇಳ್ಕೊಂಡ್ವಿ. ನನ್ನ ತಂಗಿನೂ ಕೇಳಿದವಳು, ಗೊತ್ತಿಲ್ಲ ಅಂದು. ಸರಿ, ಅಲ್ಲೇ ಆಂಜನೇಯ ಸ್ವಾಮಿ ಟೆಂಪಲ್ ಇತ್ತು, ಕೈ ಮುಕ್ಕೊಂಡು ಒಳ್ಳೇದು ಮಾಡಪ್ಪ ಅಂದ್ಕೊಂಡು, ಗೊತ್ತಿಲ್ಲದಿರೇ ಎಲ್ಲೂ ತಿರುಗಾಡಕ್ಕೆ ಹೋಗಬಾರ್ದು. ಆ ನಾಯಿ ತುಂಬ ಇಷ್ಟ ಆಯಿತು ನನಗೆ, ಗಾಡಿ ಮೇಲೆ ಮಲ್ಕೊಂಡಿತ್ತು. ಇದು ಕೆ ಆರ್ ಮಾರ್ಕೆಟು, ಬಸ್ ಸ್ಟ್ಯಾಂಡ್ಗೆ ಹೋಗ್ತಾ ಇದ್ವಿ ನಾವು. ಇದೆಲ್ಲ ಇಲ್ಲಿ ಇಟ್ಕೊಂಡಿರ್ತಾರೆ, ತುಂಬಾ ಡಸ್ಟ್ ಇರುತ್ತೆ, ಅದು ಹೇಗೆ ತಿಂತಾರೋ ಏನೋ ಗೊತ್ತಿಲ್ಲ. ಸರಿ, ನನ್ನ ತಂಗಿ ಬಸ್ ಇದೆ ಬಾಕ ಹೋಗೋಣ ಅಂತ ನೋಡ್ಕೊಂಡು ಹೋಗ್ತಾ ಇದ್ಲು. ನಮ್ಗೆ ಆಲ್ರೆಡಿ ಸುಸ್ತಾಗಿ ಹೋಗ್ಬಿಟ್ಟಿದ್ದು, ಬಸ್ನೆಲ್ಲ ಅಲ್ಲೇ ಇಲ್ಲಿ ವೆಯ್ಟ್ ಮಾಡಿ ಡೈರೆಕ್ಟ್ ಚನ್ನಸಂದ್ರ ಬಸ್ ಇತ್ತು. ನಾವು ಅಲ್ಲೇ ಫಿನಿಕ್ಸ್ ಮಾಲ್ ಹತ್ರ ಇಳ್ಕೊಳ್ಳೋಣ ಅಂದ್ಬಿಟ್ಟು ಬಸ್ ಹತ್ಕೊಂಡ್ವಿ. ಬಸ್ ಫ್ರೀನೇ ಇತ್ತು. ಹೆಂಗೋ ಬಂದಿದ ತಕ್ಷಣ ಬಸ್ ಸಿಕ್ತು ನಮಗೆ, ಅದೇ ಪುಣ್ಯ. ಬಟ್ ಗೊತ್ತಿಲ್ಲದಿರೇ ಯಾರೂ ಎಲ್ಲೂ ಓಡಾಡೋದು ತುಂಬಾ ಕಷ್ಟ ಬ್ಯಾಂಗ್ಳೂರಲ್ಲಿ. ನನಗೆ ಹಸ್ಬೆಂಡ್ ಜೊತೆ ಓಡಾಡೋದ್ರಲ್ಲಿ ತುಂಬ ಕಂಫರ್ಟ್ ಫೀಲ್ ಸಿಗುತ್ತೆ. ಅವ್ರ ಜೊತೆ ಬಿಟ್ಟರೆ ನನಗಿನ್ಯಾರ ಜೊತೆನೂ ಅಷ್ಟು ಕಂಫರ್ಟಬಲ್ ಸಿಗಲ್ಲ. ಅದು ಬಿಟ್ಟರೆ ನನ್ನ ತಮ್ಮ ಜೊತೆ ಗಾಡಿಯಲ್ಲಿ ಹೋದರೆ ಅವನ ಜೊತೆ ಸ್ವಲ್ಪ ಫೀಲ್ ಮಾಡ್ತೀನಿ, ಕಂಫರ್ಟ್ ಫೀಲು. ಅದು ಬಿಟ್ಟರೆ ಇನ್ನು ನನಗೆ ಯಾರೂ ಅಷ್ಟು ಸೆಟ್ ಆಗೋಲ್ಲ. ಬಟ್ ಹಸ್ಬೆಂಡಿಗೆ 100% ಓಕೆ. ಅವ್ರ ಜೊತೆ ನಾನು ಎಲ್ಲಿಂದ ಎಲ್ಲಿಗೆ ಬೇಕಾದರೂ ಯಾವುದೇ ಸ್ಥಿತಿಯಲ್ಲಿದ್ರೂ ನಾನು ಅವ್ರ ಜೊತೆ ಹೋಗ್ತೀನಿ. ಅವರಂದರೆ ನನಗಷ್ಟು ನಂಬಿಕೆ. ಈ ರೋಡ್ ನೋಡಿದ್ರೆ ಫುಲ್ ಟ್ರಾಫಿಕ್ ಜಾಮು. ಈ ಬಸ್ಸಲ್ಲಿ ಹೋಗ್ಬೇಕಾದ್ರೆ ಸರಿ, ನಾವು ಇಲ್ಲಿ ಫಿನಿಕ್ಸ್ ಮಾಲ್ ಹತ್ರ ಬರೋ ಅಷ್ಟರಲ್ಲಿ 8:30 ಆಗೋಯ್ತು. ಈ ರೋಡಲ್ಲಿ ಸರಿ ಹೊಟ್ಟೆ ಹಸ್ವಾಗ್ತಾಯಿದೆ ಅಂದ್ಬಿಟ್ಟು, ನನಗೆ ಬಂಗಾರಪೇಟೆ ಚಾಟ್ಸ್ ಅಂದರೆ ತುಂಬಾ ಇಷ್ಟ. ಇಲ್ಲಿ ಬಂಗಾರಪೇಟೆ ಚಾಟ್ಸ್ ಇದೆ, ಆಂಟಿ ಮನೆಗೆ ಬಂದರೂ ಅಷ್ಟೇ ಇಲ್ಲಿ ತಿನ್ಕೊಂಡು ಹೋಗ್ತೀನಿ ನಾನು. ಇಲ್ಲಿ 40 ರೂಪೀಸ್ ಒಂದು ಪ್ಲೇಟು, ಇಬ್ಬರು ಒಂದೊಂದು ಪ್ಲೇಟ್ ಪಾನಿಪುರಿ ತೊಗೊಂಡ್ವಿ. ತಿಂದ್ಬಿಟ್ಟು ಮನೆಗೆ ಹೋಗೋಣ ಅಂದ್ಬಿಟ್ಟು. ಇಲ್ಲಿ ಫಿನಿಕ್ಸ್ ಮಾಲಲ್ಲಿ ಗೊಂಬೆಗಳು ಹಾಕಿದ್ರು, ಸಖತ್ ಕ್ಯೂಟಾಗಿ ಕಾಣಿಸ್ತಾ ಇತ್ತು, ಚೆನ್ನಾಗಿದೆ ಅಲ್ಲ ಅಂದ್ಬಿಟ್ಟು ವೀಡಿಯೋ ಮಾಡಿಕೊಂಡೆ. ಅಲ್ಲಿ ಓರಿಯನ್ ಮಾಲ್ಗೆ ಹೋಗೋದಕ್ಕಿಂತ ನಾವು ಫಿನಿಕ್ಸ್ ಮಾಲ್ಗೆ ಹೋಗಿದ್ರೆ ಚೆನ್ನಾಗಿರೋದು ಅಂತ ಅನಿಸ್ತು. ಪಾನಿಪುರಿ ತಿನ್ಕೊಂಡು ನಾನು ಮನೆಗೆ ಹೋಗೋಷ್ಟರಲ್ಲಿ 9:30 ಆಯಿತು. ಇದು ನನ್ನ ಇವತ್ತಿನ ವ್ಲಾಗು. ಓಕೆ ಗೈಸ್, ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನನ್ನ ವೀಡಿಯೋ ನೋಡಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಬಾಯ್, ಟೇಕ್ ಕೇರ್.